ಪಾಕಿಸ್ತಾನದ ವಿರುದ್ಧ ಯುದ್ಧಕ್ಕೆ ರೆಡಿ ಆಗ್ತಾ ಇದೆಯಾ ಭಾರತ? ಪ್ರಧಾನಿ ಮೋದಿ ಭೇಟಿಯಾಗಲಿರುವಂತಹ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಕೆಲವೇ ಕ್ಷಣಗಳಲ್ಲಿ ಮೋದಿ ರಾಜನಾಥ್ ಸಿಂಗ್ ಭೇಟಿ ಬಹಳ ಪ್ರಮುಖ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಈ ಭೇಟಿ ನಿನ್ನೆ ಸಂಜೆಯೂ ಮೋದಿ ಅವರನ್ನ ಭೇಟಿಯಾಗಿದ್ರು ರಕ್ಷಣಾ ಸಚಿವರು. ಪಾಕಿಸ್ತಾನದ ವಿರುದ್ಧ ಯುದ್ಧಕ್ಕೆ ರೆಡಿ ಆಗ್ತಾ ಇದೆಯಾ ಭಾರತ? ಯಾಕಂದ್ರೆ ಬಹಳ ಮಹತ್ವವಾಗಿರುವಂತಹ ಮೀಟಿಂಗ್ ನಡೀತಾ ಇದೆ. ರಕ್ಷಣಾ ಸಚಿವರಾಗಿರುವಂತಹ ರಾಜನಾಥ್ ಸಿಂಗ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಬಹಳ ಪ್ರಮುಖ ಚರ್ಚೆ ನಡೀತಾ ಇದೆ. ಈ ಒಂದು ಭೇಟಿ ಮಹತ್ವವನ್ನ ಪಡೆದುಕೊಳ್ತಾ ಇದೆ. ಯಾಕಂದ್ರೆ ಈಗಾಗಲೇ ಭಾರತ ಯುದ್ಧ ತಾಲೀಮನ್ನ ಒಂದು ಕಡೆ ಶುರು ಮಾಡಿದೆ. ರಾಜತಾಂತ್ರಿಕವಾಗಿ ಹಲವು ನಿರ್ಬಂಧಗಳನ್ನ ಪಾಕಿಸ್ತಾನಕ್ಕೆ ಬಿಸಿ ಮುಟ್ಟಿಸಿದೆ. ಇದರ ನಡುವೆ ನಿನ್ನೆಯಷ್ಟೇ ರಕ್ಷಣಾ ಪಡೆಯ ಮುಖ್ಯಸ್ಥರ ಜೊತೆಯಲ್ಲೂ ಕೂಡ ಸಮಾಲೋಚನೆಯಾಗಿತ್ತು, ಚರ್ಚೆ ನಡೆಸಿದ್ರು. ಅದರ ಬೆನ್ನಲ್ಲೇ ಇವತ್ತು ಮತ್ತೊಂದು ಬಾರಿ ರಕ್ಷಣಾ ಸಚಿವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿ ಚರ್ಚೆಗಳಾಗ್ತಿದೆ. ಹಾಗಾಗಿ ಮುಂದಿನ ಹೆಜ್ಜೆಗಳ ಬಗ್ಗೆ ಏನು ಮಾಡಬೇಕು, ಸದ್ಯದ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಕ್ರಮಗಳ ಬಗ್ಗೆ ದೇಶದ ರಕ್ಷಣಾ ಸಚಿವರು ಪ್ರಧಾನಮಂತ್ರಿ ಅವರ ಹತ್ತಿರ ಚರ್ಚೆಯಾಗ್ತಿದೆ. ಮೀಟಿಂಗ್ ಈ ನಿಟ್ಟಿನಲ್ಲಿ ಏನೇನಾಗುತ್ತೆ? ಯಾಕಂದ್ರೆ ನಿನ್ನೆ ಸಂಜೆಯೂ ಕೂಡ ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಿದ್ರು ರಾಜನಾಥ್ ಸಿಂಗ್ ಅವರು. ಅಷ್ಟೇ ಅಲ್ಲ, ಸೇನೆಯ ಮುಖ್ಯಸ್ಥರಾಗಿರುವಂತಹ ಜನರಲ್ ಉಪೇಂದ್ರ ದ್ವಿವೇದಿ ಇವರ ಜೊತೆಯೂ ಕೂಡ ಮೋದಿ ಅವರು ಚರ್ಚೆಯಾಗಿದ್ದಾರೆ. ಸದ್ಯ ಭೇಟಿ ಮಾಡಿದ್ದಾರೆ ರಕ್ಷಣಾ ಸಚಿವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ. ನಿನ್ನೆ ಕೂಡ ಭೇಟಿ ಮಾಡಿದ್ರು, ಇವತ್ತು ಕೂಡ ಭೇಟಿಯಾಗಿ ಚರ್ಚೆಗೆ ಮುಂದಾಗಿದ್ದಾರೆ. ಮುಂದಿನ ನಡೆಯ ಬಗ್ಗೆ ನಿನ್ನೆ ಮನ್ ಕಿ ಬಾತ್ ಮಾತುಗಳನ್ನ, ಮೋದಿ ಅವರ ಮಾತುಗಳನ್ನ ಕೇಳಿಸ್ಕೊಂಡ್ರೆ ಗೊತ್ತಾಗುತ್ತೆ ಮುಂದಿನ ಹೆಜ್ಜೆ ಯಾವ ರೀತಿಯಾಗಿರ್ಬೋದು ಅನ್ನೋದು. ಯಾಕಂದ್ರೆ ಮತ್ತೆ ಅದೇ ನಿಟ್ಟಿನಲ್ಲಿ ಗುಡುಗಿದ್ದಾರೆ ಮೋದಿ ಅವರು. ಏನಂತ ಬಿಡೋದಿಲ್ಲ, ತಕ್ಕ ಪಾಠವನ್ನ ಕಲಿಸ್ತೀವಿ ಅನ್ನೋ ಸಂದೇಶವನ್ನ ಸಾರಿದ್ರು. ಅದರ ಬೆನ್ನಲ್ಲೇ ರಕ್ಷಣಾ ಸಚಿವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ. ಈ ನಿಟ್ಟಿನಲ್ಲಿ ಮುಂದಿನ ನಡೆ ಏನಿದೆ, ಏನಾಗುತ್ತೆ, ಗಡಿಯಲ್ಲಿನ ಸ್ಥಿತಿಗತಿಗಳ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮಾಹಿತಿಯನ್ನ ಕೊಡ್ತಾರೆ. ಜೊತೆಯಲ್ಲಿ ಕಾರ್ಯಾಚರಣೆಯ ಕುರಿತು ಏನೆಲ್ಲ ಅಪ್ಡೇಟ್ಸ್ ಆಗ್ತಾ ಇದೆ. ಯಾಕಂತಂದ್ರೆ ಈಗಾಗಲೇ ದಾಳಿಯಾದ ನಂತರ ಇಲ್ಲಿಯವರೆಗೂ ಸುಮಾರು 9 ಉಗ್ರರ ನೆಲೆಗಳನ್ನ, ಅವರ ಮನೆಗಳನ್ನ ಧ್ವಂಸ ಮಾಡುವಂತ ಕೆಲಸ ಆಗಿದೆ. ಕಾರ್ಯಾಚರಣೆಗಳು ನಡೀತಾ ಇದೆ. ಆ ನಿಟ್ಟಿನಲ್ಲಿ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಈ ಹೈ ವೋಲ್ಟೇಜ್ ಭೇಟಿ. ಮುಂದಿನ ಸ್ಟೆಪ್ಸ್ ಏನು, ಯಾವ ರೀತಿ ಸ್ಟ್ರಾಟಜಿಯಲ್ಲಿ ಹೋಗಬೇಕು, ಭಾರತ ಎಷ್ಟರ ಮಟ್ಟಿಗೆ ಸಿದ್ಧ ಆಗಿದೆ, ವಾಯುದಳ ಆಗಿರ್ಬೋದು, ನೌಕಾಪಡೆ ಆಗಿರ್ಬೋದು, ಹೀಗೆ ಹಲವು ಮಾಹಿತಿಗಳನ್ನ ಚರ್ಚೆ ಮಾಡ್ತಿದ್ದಾರೆ.